ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಅಂತಲೇ ಜನಪ್ರಿಯತೆಯನ್ನು ಪಡೆದವರು. ಪ್ರತಿ ಹಂತದಲ್ಲೂ ಬದುಕಿನ ಸವಾಲುಗಳನ್ನು ಎದುರಿಸಿಕೊಂಡು ಬಂದವರು. ಹಾಗಾಗಿನೇ ಅವರಿಗೆ ಈ ರೀತಿಯ ಸವಾಲು ಬಂದಿತು. ಸದ್ಯ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಹತ್ಯೆ ಮಾಡಿರುವ ಆರೋಪದ ಮೇಲೆ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಜೊತೆಗೆ ಸೆರೆವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಕೈದಿಗಳ ಜೊತೆಗೆ ಜೈಲಿನ ಕಾರಿಡಾರ್ನಲ್ಲಿ ಯೋಗ ಮಾಡುತ್ತಿರುವ ಫೋಟೋ ಒಂದು ವೈರಲ್ ಆಗಿದೆ. ಮೂಲಗಳ ಪ್ರಕಾರ ನಿನ್ನೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಕೈದಿಗಳಿಗೆ ಪರಪ್ಪನ ಅಗ್ರಹಾರದಲ್ಲಿ ಯೋಗ ಮಾಡಿಸಲಾಯಿತು. ಮೊದಲು ಯೋಗ ಮಾಡಲು ನಟ ದರ್ಶನ್ ಅವರು ನಿರಾಕರಿಸಿದ್ರಂತೆ. ಬೆನ್ನು ನೋವಿನ ಕಾರಣದಿಂದ ಯೋಗ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿದ್ರಂತೆ. ನಂತರ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಮಹಾನಿರ್ದೇಶಕರಾದ ಡಿಜಿಪಿ ಅಲೋಕ್ ಕುಮಾರ್ ಅವರು ಯೋಗ ಮಾಡಿದರೆ ಬೆನ್ನಿನ ನೋವು ಕಡಿಮೆ ಆಗುತ್ತೆ ಅಂತ ದರ್ಶನ್ ಅವರಿಗೆ ಸಲಹೆ ಕೊಟ್ಟರಂತೆ. ನಂತರ ಅವರ ಮನವೊಲಿಸಿದ್ರಂತೆ. ಡಿಜಿಪಿ ಅವರು ಮತ್ತು ಅಧಿಕಾರಿಗಳ ಸಲಹೆಯ ಮೇರೆಗೆ ನಟ ದರ್ಶನ್ ಅವರು ಸೇರಿದಂತೆ ಉಳಿದ ರೇಣುಕಾಸ್ವಾಮಿ ಕೊಲೆಯ ಆರೋಪಿಗಳು ಕೂಡ ಯೋಗವನ್ನು ಮಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಯೋಗಾಭ್ಯಾಸ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಜೈಲಿನ ಕಾರಿಡಾರ್ನಲ್ಲಿ ದರ್ಶನ್ ಮತ್ತು ಅವರ ಸಹಚರರು ಸಾಮೂಹಿಕವಾಗಿ ಯೋಗ ಮಾಡಿದ್ದಾರೆ. ನಟ ದರ್ಶನ್ ಅವರ ಅಭಿಮಾನಿಗಳು ಅವರನ್ನು ನೋಡಲು ಯಾವಾಗ ಕಾಯುತ್ತೀವಿ ಅಂತ ಉತ್ಸುಕರಾಗಿದ್ರು. ನಿನ್ನೆ ಬಹಳ ಸ್ಪೆಷಲ್ ದಿನ ಬೇರೆ ಇತ್ತು. ವಿಶ್ವ ಮ್ಯೂಸಿಕ್ ದಿನ ಕೂಡ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ವಿಶ್ವ ಫಾದರ್ಸ್ ಡೇ. ಈ ಎಲ್ಲ ವಿಶೇಷತೆಗಳ ನಡುವೆ ಕಳೆದ 2 ದಿನಗಳ ಹಿಂದೆಯಷ್ಟೇ ಸೂಪರ್ ಹಿಟ್ ಸಿನಿಮಾ ಕಲಾಸಿ ಪಾಳ್ಯ ಕೂಡ ಮರು ಬಿಡುಗಡೆ ಆಗಿತ್ತು. ಹೀಗಾಗಿ ದರ್ಶನ್ ಅವರ ಈ ಫೋಟೋ ನೋಡಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ಇಂತಹ ಸಂದರ್ಭದಲ್ಲಿ ತಾವು ಆರಾಧಿಸುವ ನಟನನ್ನು ನೋಡಿ ಖುಷಿ ಪಟ್ಟರು. ದರ್ಶನ್ ಅವರನ್ನು ನೋಡೋಕೆ ಸಿಕ್ಕಿದ್ದು ಅವರ ಸಂಭ್ರಮಕ್ಕೆ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ. ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಬನ್ನಿ ಬಾಸ್ ಅನ್ನೋ ಬರಹದೊಂದಿಗೆ ಫೋಟೋವನ್ನು ಶೇರ್ ಮಾಡಿಕೊಳ್ಳುತ್ತಾ ಇದ್ದಾರೆ. ಕಪ್ಪು ಬಣ್ಣದ ಶಾರ್ಟ್ಸ್, ಕಪ್ಪು ಬಣ್ಣದ ಟಿ ಶರ್ಟ್ ಹಾಗೂ ನೀಲಿ ಬಣ್ಣದ ಜಾಕೆಟ್ ಧರಿಸಿದ್ದು ಸೊಂಟದ ಮೇಲೆ ಕೈ ಇಟ್ಕೊಂಡಿರುವ ಫೋಟೋ ವೈರಲ್ ಆಗ್ತಾ ಇದೆ. ಈ ಫೋಟೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.